ನಮಸ್ಕಾರ. ನಮ್ಮ ಮುಂದೆ ಇವತ್ತು ಒಂದು ಸರ್ಕಾರಿ ಪ್ರಕಟಣೆ ಇದೆ. ನೋಡಕ್ಕೆ ಇದೊಂದು ನೇಮಕಾತಿ ಅಧಿಸೂಚನೆ ಅಷ್ಟೇ. ಆದರೆ ಇದರ ಪುಟಗಳನ್ನು ತಿರುವಿ ಆ ಸಾಲುಗಳ ನಡುವೆ ಇಣುಕಿ ನೋಡಿದಾಗ ಒಂದು ಇಡೀ ಜಿಲ್ಲೆಯ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ನೀಲನಕ್ಷೆ ಕಾಣಿಸ್ತದೆ. ನಾವು ಮಾತಾಡ್ತಿರೋದು ತುಮಕೂರು ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೊರಡಿಸಿರುವ ಅಂಗನವಾಡಿ ನೇಮಕಾತಿ ಬಗ್ಗೆ. ನಮ್ಮ ಉದ್ದೇಶ ಕೇವಲ ದಿನಾಂಕ ಸಂಖ್ಯೆಗಳನ್ನು ಹೇಳೋದಲ್ಲ, ಬದಲಾಗಿ ಈ ಪ್ರಕಟಣೆಯ ಹಿಂದಿನ ಆಳವಾದ ಉದ್ದೇಶ ಏನು ಮತ್ತು ಇದು ತುಮಕೂರಿನ ಜನರ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ಬನ್ನಿ ಇದರ ಒಳಹೊಕ್ಕು ನೋಡೋಣ. ಹೌದು, ಸರಿಯಾದ ಮಾತು. ಇದೊಂದು ನೇಮಕಾತಿಗಿಂತ ಹೆಚ್ಚಾಗಿ ಒಂದು ದೊಡ್ಡ ಸಾಮಾಜಿಕ ಹೂಡಿಕೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಂಗನವಾಡಿ ವ್ಯವಸ್ಥೆ ಅನ್ನೋದು ನಮ್ಮ ದೇಶದ ಆರೋಗ್ಯ ಮತ್ತು ಶಿಕ್ಷಣದ ಬೆನ್ನೆಲುಬು. ನಾವು ಮಾತಾಡ್ತಿರೋದು ಶಿಶು ಅಭಿವೃದ್ಧಿ ಯೋಜನೆ ಅಥವಾ ICDS ಬಗ್ಗೆ. ಅಂದ್ರೆ 6 ವರ್ಷದೊಳಗಿನ ಮಕ್ಕಳ ಪೌಷ್ಟಿಕತೆ, ಆರೋಗ್ಯ ತಪಾಸಣೆ ಮತ್ತು ಶಾಲಾಪೂರ್ವ ಶಿಕ್ಷಣ. ಈ 3 ಸ್ತಂಭಗಳ ಮೇಲೆ ನಿಂತಿರುವ ಒಂದು ಬೃಹತ್ ವ್ಯವಸ್ಥೆ ಇದು. ಈಗ ತುಮಕೂರು ಒಂದೇ ಜಿಲ್ಲೆಯಲ್ಲಿ 946 ಹುದ್ದೆಗಳನ್ನ ತುಂಬ್ತಿದ್ದಾರೆ ಅಂದ್ರೆ ಇದು ಈ ವ್ಯವಸ್ಥೆಯನ್ನ ತಳಮಟ್ಟದಿಂದ ಇನ್ನಷ್ಟು ಬಲಪಡಿಸುವ ಒಂದು ದೃಢವಾದ ಹೆಜ್ಜೆ. 946 ಹುದ್ದೆಗಳು, ಇದು ನಿಜಕ್ಕೂ ದೊಡ್ಡ ಸಂಖ್ಯೆ. ಹಾಗಾದರೆ ಈ ಸಂಖ್ಯೆಗಳ ಬಗ್ಗೆನೇ ನಮ್ಮ ಚರ್ಚೆಯನ್ನು ಶುರು ಮಾಡೋಣ. ನಮ್ಮ ಮುಂದಿರುವ ಮೂಲ ದಾಖಲೆ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಟ್ಟು 946 ಹುದ್ದೆಗಳನ್ನು ಕರೆದಿದೆ. ಇದರಲ್ಲಿ 2 ವಿಧಗಳಿವೆ, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ. ಆದರೆ ಇಲ್ಲೊಂದು ಆಸಕ್ತಿದಾಯಕ ವಿಭಜನೆ ಇದೆ. 117 ಕಾರ್ಯಕರ್ತೆಯರ ಹುದ್ದೆಗಳು, ಆದರೆ ಬರೋಬ್ಬರಿ 829 ಸಹಾಯಕಿಯರ ಹುದ್ದೆಗಳು. ಅಂದ್ರೆ ಸುಮಾರು 1:7 ಅನುಪಾತ. ಯಾಕಿಷ್ಟು ದೊಡ್ಡ ವ್ಯತ್ಯಾಸ? ಇದು ಅಂಗನವಾಡಿ ಕೇಂದ್ರಗಳ ಕಾರ್ಯವೈಖರಿಯ ಬಗ್ಗೆ ಏನಾದ್ರೂ ಹೇಳ್ತಿದ್ಯಾ? ಅದೊಂದು ಅತ್ಯುತ್ತಮ ಪ್ರಶ್ನೆ. ಆಕ್ಚುಲಿ ಈ ಸಂಖ್ಯೆಗಳ ಅಸಮಾನತೆಯಲ್ಲೇ ಅಂಗನವಾಡಿ ಕೇಂದ್ರದ ದಿನನಿತ್ಯದ ಚಿತ್ರಣ ಅಡಗಿದೆ. ಸಾಮಾನ್ಯವಾಗಿ ಪ್ರತಿ ಕೇಂದ್ರದಲ್ಲೂ ಯೋಜನೆಗಳನ್ನ ರೂಪಿಸಿ, ಚಟುವಟಿಕೆಗಳನ್ನ ಮುನ್ನಡೆಸಲು, ದಾಖಲೆಗಳನ್ನ ನಿರ್ವಹಿಸಲು ಒಬ್ರು ಕಾರ್ಯಕರ್ತೆ ಇರ್ತಾರೆ. ಅವರಿಗೆ ಬೆನ್ನೆಲುಬಾಗಿ ನಿಲ್ಲಲು, ಮಕ್ಕಳಿಗೆ ಅಡುಗೆ ಮಾಡೋದು, ಅವರನ್ನ ನೋಡ್ಕೊಳ್ಳೋದು, ಕೇಂದ್ರವನ್ನ ಸ್ವಚ್ಛವಾಗಿಡೋದು, ತಾಯಂದಿರನ್ನ ಸಭೆಗಳಿಗೆ ಕರೆತರುವುದು, ಹೀಗೆ 10 ಕೆಲಸಗಳಿಗೆ ಒಬ್ರು ಸಹಾಯಕಿ ಇರ್ತಾರೆ. ಈಗ 829 ಸಹಾಯಕಿಯರ ನೇಮಕಾತಿ ನಡೀತಿದೆ ಅಂದ್ರೆ ಇದರರ್ಥ ಜಿಲ್ಲೆಯಾದ್ಯಂತ ಬಹುತೇಕ ಕೇಂದ್ರಗಳಲ್ಲಿ ಈ ಬೆಂಬಲ ವ್ಯವಸ್ಥೆಯ ಕೊರತೆ ತೀವ್ರವಾಗಿತ್ತು ಅಂತ. ಇದು ಕೇವಲ ಹೊಸ ನೇಮಕಾತಿ ಅಲ್ಲ, ಸದ್ಯ ಇರೋ ವ್ಯವಸ್ಥೆಯಲ್ಲಿನ ಖಾಲಿ ಜಾಗಗಳನ್ನ ತುಂಬಿ ಅದನ್ನ ಸುಸ್ಥಿತಿಗೆ ತರುವ ಒಂದು ಪ್ರಯತ್ನ. ಓಕೆ, ಹಾಗಾದ್ರೆ ಈ ಪ್ರಮುಖ ಜವಾಬ್ದಾರಿಗಳನ್ನ ಹೊರಲು ಯಾರು ಅರ್ಹರು? ಈ ಅವಕಾಶದ ಬಾಗಿಲು ಯಾರಿಗಾಗಿ ತೆರೆದಿದೆ? ಅರ್ಹತಾ ಮಾನದಂಡಗಳ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಖಂಡಿತ. ಮೊದಲನೆಯದಾಗಿ ಇದು ಮಹಿಳಾ ಸಬಲೀಕರಣಕ್ಕೆ ಕೊಟ್ಟಿರುವ ನೇರವಾದ ಅವಕಾಶ. ಯಾಕೆಂದ್ರೆ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು. ವಯಸ್ಸಿನ ಮಿತಿಯನ್ನ ನೋಡಿದ್ರೆ ಕನಿಷ್ಠ 19 ವರ್ಷ ಆಗಿರ್ಬೇಕು ಮತ್ತು ಗರಿಷ್ಠ 35 ವರ್ಷ ಮೀರಿರಬಾರದು. ಆದ್ರೆ ಇಲ್ಲೂ ಸಾಮಾಜಿಕ ನ್ಯಾಯದ ಅಂಶ ಇದೆ. ಸರ್ಕಾರದ ನಿಯಮಗಳ ಪ್ರಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ. ಸಡಿಲಿಕೆ ಇದೆಯಾ? ಹೌದು. ಇತರೆ ಹಿಂದುಳಿದ ವರ್ಗದವರಿಗೆ 3 ವರ್ಷ ಮತ್ತು ವಿಶೇಷವಾಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇದೆ. ಇನ್ನು ಶಿಕ್ಷಣದ ವಿಚಾರದಲ್ಲಿ ಕಾರ್ಯಕರ್ತೆ ಹುದ್ದೆಗೆ ದ್ವಿತೀಯ PUC ಮತ್ತು ಸಹಾಯಕಿ ಹುದ್ದೆಗೆ SSLC. ಇದು ನನಗೆ ಬಹಳ ಸರಳವಾದ ಅರ್ಹತೆ ಅನಿಸ್ತಿದೆ. ಇದರ ಹಿಂದೆ ಏನಾದರೂ ನಿರ್ದಿಷ್ಟ ಉದ್ದೇಶ ಇದೆಯಾ? ಖಂಡಿತವಾಗಿಯೂ ಇದೆ. ಉದ್ದೇಶ ಏನಪ್ಪಾ ಅಂದ್ರೆ ಸ್ಥಳೀಯರಿಗೆ ಆದ್ಯತೆ ನೀಡುವುದು. ಅಂಗನವಾಡಿ ಕೆಲಸಕ್ಕೆ PhD ಮಾಡಿದವರ ಅವಶ್ಯಕತೆ ಇಲ್ಲ. ಬದಲಾಗಿ ಸ್ಥಳೀಯ ಸಮುದಾಯವನ್ನ ಬಲ್ಲ, ಅಲ್ಲಿನ ಜನರೊಂದಿಗೆ ಸುಲಭವಾಗಿ ಬೆರೆಯಬಲ್ಲ, ಅವರ ಭಾಷೆ, ಸಂಸ್ಕೃತಿಯನ್ನ ಅರ್ಥ ಮಾಡಿಕೊಳ್ಳಬಲ್ಲ ವ್ಯಕ್ತಿ ಬೇಕು. PUC, SSLC ವಿದ್ಯಾರ್ಹತೆ ನಿಗದಿ ಮಾಡಿರೋದ್ರಿಂದ ಆಯಾ ಹಳ್ಳಿ, ಬಡಾವಣೆಯ ವಿದ್ಯಾವಂತ ಮಹಿಳೆಯರಿಗೆ ಅವಕಾಶ ಸಿಗುತ್ತೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿ ಮಾತ್ರವಲ್ಲ, ಸ್ಥಳೀಯ ನಾಯಕತ್ವವನ್ನು ಬೆಳೆಸುವ ಒಂದು ಮಾರ್ಗವೂ ಹೌದು. ಹೌದು, ನಿಖರವಾಗಿ. ನೀವು ಅರ್ಹತೆಗಳ ಬಗ್ಗೆ ಹೇಳುವಾಗ ಲಿಂಗತ್ವ ಅಲ್ಪಸಂಖ್ಯಾತರನ್ನು ಸೇರಿಸಿರುವುದನ್ನು ಉಲ್ಲೇಖಿಸಿದಿರಿ. ಇದು ಕೇವಲ ಒಂದು ಸಾಲಿನ ಉಲ್ಲೇಖದಂತೆ ಕಾಣಿಸಬಹುದು, ಆದರೆ ಸಾಮಾಜಿಕವಾಗಿ ಇದೊಂದು ದೊಡ್ಡ ಹೆಜ್ಜೆ ಅಲ್ವಾ? ದೊಡ್ಡ ಹೆಜ್ಜೆ ಅನ್ನೋದಕ್ಕಿಂತ
ಇದೊಂದು ಕ್ರಾಂತಿಕಾರಿ ಹೆಜ್ಜೆ. ಇದರ ಪರಿಣಾಮವನ್ನ ನಾವು ಕೇವಲ ಉದ್ಯೋಗದ ದೃಷ್ಟಿಯಿಂದ ನೋಡಬಾರ್ದು. ಯೋಚಿಸಿ, ಅಂಗನವಾಡಿ ಅನ್ನೋದು ಒಂದು ಸಮುದಾಯದ ಹೃದಯ ಭಾಗ. ಅಲ್ಲಿ ಮಕ್ಕಳು, ಗರ್ಭಿಣಿಯರು, ತಾಯಂದಿರು, ಹಿರಿಯರು ಎಲ್ಲರೂ ಸೇರ್ತಾರೆ. ಅಂಥ ಜಾಗದಲ್ಲಿ ಮುಖ್ಯವಾಹಿನಿಯಿಂದ ದೂರವಿಟ್ಟಿದ್ದ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ವ್ಯಕ್ತಿ ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಂಡಾಗ ಏನಾಗತ್ತೆ? ಮೊದಲನೇದಾಗಿ, ತಾರತಮ್ಯದ ಬಗ್ಗೆ ಇರುವ ಪೂರ್ವಗ್ರಹಗಳು ತಳಮಟ್ಟದಲ್ಲಿಯೇ ಮುರಿಯಲು ಆರಂಭವಾಗ್ತವೆ. ಎರಡನೇದಾಗಿ, ಅಲ್ಲಿಗೆ ಬರುವ ಮಕ್ಕಳು ಚಿಕ್ಕದಿನಿಂದಲೇ ಸಮಾಜದ ವೈವಿಧ್ಯತೆಯನ್ನ ಕಲಿತಾರೆ, ಗೌರವಿಸ್ತಾರೆ. ಇದು ಕೇವಲ ಒಬ್ಬ ವ್ಯಕ್ತಿಗೆ ಉದ್ಯೋಗ ನೀಡುವುದಲ್ಲ, ಇಡೀ ಸಮುದಾಯದ ಮನಸ್ಥಿತಿಯನ್ನು ಬದಲಾಯಿಸಲು ಹಾಕ್ತಿರೋ ಒಂದು ಶಕ್ತಿಯುತ ಬೀಜ. ಇದರ ಫಲಿತಾಂಶ ನೋಡಲು ನಾವು ಕಾಯಬೇಕಿಲ್ಲ. ಬದಲಾವಣೆ ಮೊದಲ ದಿನದಿಂದಲೇ ಶುರುವಾಗುತ್ತೆ. ಸರಿ. ಹಾಗಾದ್ರೆ ಕೇಳುಗರಲ್ಲಿ ಯಾರಾದರೂ ನಾವು ಚರ್ಚಿಸಿದ ಈ ಅರ್ಹತೆಗಳನ್ನು ಪೂರೈಸ್ತಾರೆ ಅಂದ್ಕೊಳ್ಳೋಣ. ಅವರ ಮುಂದಿನ ಹೆಜ್ಜೆ ಯಾವುದು? ಈ ಅವಕಾಶವನ್ನ ತಮ್ಮದಾಗಿಸಿಕೊಳ್ಳಲು ಅವರೇನು ಮಾಡಬೇಕು? ಇದು ಎಲ್ಲರಿಗೂ ಬೇಕಾದ ಪ್ರಾಯೋಗಿಕ ಮಾಹಿತಿ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿದೆ. ಇದಕ್ಕಾಗಿ ಇಲಾಖೆಯ ಅಧಿಕೃತ ವೆಬ್ಸೈಟ್ anganwadirecruit.car.nic.in ಗೆ ಭೇಟಿ ನೀಡಬೇಕು. ನಾನು ವಿಳಾಸವನ್ನು ಪುನರುಚ್ಚರಿಸುತ್ತೇನೆ, anganwadirecruit.car.nic.in ಅಂತ. ಯಾವುದೇ ಗೊಂದಲ ಬೇಡ. ಮತ್ತು ಇಲ್ಲಿ ಎಲ್ಲರಿಗೂ ಒಂದು ಖುಷಿಯ ವಿಚಾರವಿದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಇದು ಆರ್ಥಿಕವಾಗಿ ಹಿಂದುಳಿದಿರುವ ಅನೇಕ ಮಹಿಳೆಯರಿಗೆ ದೊಡ್ಡ ಅನುಕೂಲ. ಇನ್ನು ಕೊನೆಯ ದಿನಾಂಕ ಜನವರಿ 9, 2026. ಈ ದಿನಾಂಕವನ್ನು ಎಲ್ಲರೂ ನೆನಪಿನಲ್ಲಿಟ್ಕೊಳ್ಬೇಕು. ಜನವರಿ 9, 2026. ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ? ಇಲ್ಲಿ ಪರೀಕ್ಷೆ, ಸಂದರ್ಶನಗಳಿವೆಯಾ? ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವ ಹಾಗೆ ಆಯ್ಕೆಯು ಮೆರಿಟ್ ಮತ್ತು ಮೀಸಲಾತಿ ಆಧಾರದ ಮೇಲೆ ನಡೆಯಲಿದೆ. ಮೆರಿಟ್ ಅಂದ್ರೆ ಯಾವುದೇ ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನದ ಬಗ್ಗೆ ಸದ್ಯಕ್ಕೆ ಉಲ್ಲೇಖವಿಲ್ಲ. ಆಯ್ಕೆಯು ಮುಖ್ಯವಾಗಿ ಅಭ್ಯರ್ಥಿಗಳು ತಮ್ಮ ಶೈಕ್ಷಣಿಕ ಪರೀಕ್ಷೆಗಳಲ್ಲಿ ಅಂದ್ರೆ ಎಸ್ಎಸ್ಎಲ್ಸಿ ಅಥವಾ ಪಿಯುಸಿಯಲ್ಲಿ ಪಡೆದ ಅಂಕಗಳು ಮತ್ತು ಸರ್ಕಾರದ ಮೀಸಲಾತಿ ನೀತಿಗಳನ್ನು ಆಧರಿಸಿರ್ತದೆ. ಇಂತಹ ಬೃಹತ್ ನೇಮಕಾತಿಯಲ್ಲಿ ಈ ವಿಧಾನವನ್ನು ಅಳವಡಿಸಿಕೊಳ್ಳುವುದರ ಹಿಂದೆ ಒಂದು ತರ್ಕವಿದೆ. ಇದು ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿಸುತ್ತದೆ ಮತ್ತು ವ್ಯಕ್ತಿನಿಷ್ಠ ತೀರ್ಮಾನಗಳಿಗೆ ಅವಕಾಶ ನೀಡುವುದಿಲ್ಲ. ಅರ್ಹತೆ ಮತ್ತು ಸಾಮಾಜಿಕ ನ್ಯಾಯ ಎರಡಕ್ಕೂ ಸಮಾನ ಪ್ರಾಮುಖ್ಯತೆ ನೀಡಿದಂತಾಗ್ತದೆ. ಹೌದು. ಈಗ ನಮ್ಮ ಚರ್ಚೆಯನ್ನ ತುಮಕೂರು ಜಿಲ್ಲೆಯ ನಕ್ಷೆ ಮೇಲೆ ಇಡೋಣ. ಈ 94 ಹುದ್ದೆಗಳು ಎಲ್ಲೆಲ್ಲಿ ಹಂಚೋಗಿವೆ? ಒಂದು ನಿಮಿಷ, ನಾನು ಈ ತಾಲೂಕುವಾರು ಪಟ್ಟಿಯನ್ನ ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ತುಮಕೂರು ನಗರದಲ್ಲಿ ಅತೀ ಕಡಿಮೆ, ಅಂದ್ರೆ ಕೇವಲ 27 ಹುದ್ದೆಗಳಿವೆ. ಆದರೆ ಗುಬ್ಬಿ ತಾಲೂಕಿನಲ್ಲಿ 128, ತುಮಕೂರು ಗ್ರಾಮಾಂತರದಲ್ಲಿ 121, ಪಾವಗಡದಲ್ಲಿ 101, ಹೀಗೆ ಗ್ರಾಮೀಣ ಭಾಗಗಳಲ್ಲಿ 100ಕ್ಕೂ ಹೆಚ್ಚು ಹುದ್ದೆಗಳಿವೆ. ಸಾಮಾನ್ಯವಾಗಿ ನಗರಗಳಲ್ಲೇ ಹೆಚ್ಚು ಅವಕಾಶಗಳಿರ್ತಾವ ಅಂತ ನಾವು ಅನ್ಕೊಳ್ತೇವೆ. ಇಲ್ಲಿ ಕಥೆಯೇ ಉಲ್ಟಾ ಇದೆಯಲ್ಲ. ಇದರ ಹಿಂದಿನ ತರ್ಕವಾದರೂ ಏನು? ನೀವು ಗುರುತಿಸಿರುವುದೇ ಈ ಪ್ರಕಟಣೆಯ ಅತ್ಯಂತ ಪ್ರಮುಖ ಒಳನೋಟ. ಈ ಅಂಕಿಅಂಶಗಳ ಹಂಚಿಕೆ ಸರ್ಕಾರದ ಆದ್ಯತೆ ಎಲ್ಲಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಿದೆ. ಗಮನ ನಗರಗಳ ಮೇಲಿಲ್ಲ, ಹಳ್ಳಿಗಳ ಮೇಲಿದೆ. ಯಾಕೆಂದ್ರೆ ಪೌಷ್ಟಿಕಾಂಶದ ಕೊರತೆ, ಶಿಶುಮರಣ, ತಾಯಂದಿರ ಆರೋಗ್ಯ ಸಮಸ್ಯೆಗಳು ಇವೆಲ್ಲ ನಗರ ಪ್ರದೇಶಗಳಿಗಿಂತ ಗ್ರಾಮೀಣ ಭಾಗದಲ್ಲಿ ಹೆಚ್ಚು. ಹಾಗಾಗಿ ಎಲ್ಲಿ ಅವಶ್ಯಕತೆ ಹೆಚ್ಚಿದೆಯೋ ಅಲ್ಲಿಗೆ ಸಂಪನ್ಮೂಲಗಳನ್ನು ತಲುಪಿಸುವ ತಂತ್ರಗಾರಿಕೆ ಇದು. ಅಂದ್ರೆ ಇದೊಂದು ಬೇಡಿಕೆ ಮತ್ತು ಪೂರೈಕೆ ಸರಳ ಲೆಕ್ಕಾಚಾರ. ಅದಕ್ಕಿಂತಲೂ ಹೆಚ್ಚು, ಇದೊಂದು ಆರ್ಥಿಕ ಲೆಕ್ಕಾಚಾರವೂ ಹೌದು. 946 ಹುದ್ದೆಗಳಲ್ಲಿ 90%ಕ್ಕಿಂತ ಹೆಚ್ಚು ಹುದ್ದೆಗಳು ಗ್ರಾಮೀಣ ಭಾಗಕ್ಕೆ ಹೋಗ್ತಿವೆ. ಇದರ ಅರ್ಥ ಪ್ರತಿ ತಿಂಗಳು ಕೋಟ್ಯಾಂತರ ರೂಪಾಯಿ ಸಂಬಳ ನೇರವಾಗಿ ತುಮಕೂರಿನ ಗ್ರಾಮೀಣ ಮಹಿಳೆಯರ ಕೈ ಸೇರುತ್ತೆ. ಇದು ಆ ಕುಟುಂಬಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದು ಮಾತ್ರವಲ್ಲ, ಆ ಹಣ ಸ್ಥಳೀಯ ಮಾರುಕಟ್ಟೆಯಲ್ಲೇ ಖರ್ಚಾಗ್ತದೆ. ನಿಖರವಾಗಿ. ಇದರಿಂದ ಆ ಹಳ್ಳಿಗಳ ಆರ್ಥಿಕತೆಗೂ ಒಂದು ದೊಡ್ಡ ಚಾಲನೆ ಸಿಗುತ್ತದೆ. ಇದು ಕೇವಲ ಉದ್ಯೋಗ ನೀಡುವುದಲ್ಲ, ಗ್ರಾಮೀಣ ಆರ್ಥಿಕತೆಗೆ ಜೀವ ತುಂಬುವ ಕೆಲಸ. ಇದು ಅದ್ಭುತವಾದ ವಿಶ್ಲೇಷಣೆ. ಅಂದ್ರೆ ಈ ಸಂಖ್ಯೆಗಳು ಕೇವಲ ಅಂಕಿ ಅಂಶಗಳಲ್ಲ. ಬದಲಿಗೆ ಇಲಾಖೆಯು ತನ್ನ ಸಂಪನ್ಮೂಲಗಳನ್ನು ಎಲ್ಲಿ ಕೇಂದ್ರೀಕರಿಸುತ್ತಿದೆ ಮತ್ತು ಅದರ ಆರ್ಥಿಕ ಪರಿಣಾಮಗಳೇನು ಎಂಬುದನ್ನು ತೋರಿಸುವ ಒಂದು ನಕ್ಷೆ. ಹೌದು, ನಿಖರವಾಗಿ. ಯಾವ ಪ್ರದೇಶದಲ್ಲಿ ಹೆಚ್ಚು ಅವಶ್ಯಕತೆ ಇದೆಯೋ ಅಲ್ಲಿಗೆ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಿಸುವ ತರ್ಕ ಇದರಲ್ಲಿದೆ.
ಸ್ಥಳೀಯರಿಗೆ ಸ್ಥಳೀಯವಾಗಿಯೇ ಉದ್ಯೋಗ ಸಿಕ್ಕರೆ ಅವರು ಸಮುದಾಯದೊಂದಿಗೆ ಬೇಗ ಬೆರೆಯುತ್ತಾರೆ, ಅವರ ಸಮಸ್ಯೆಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಇದು ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಹಾಗಾದ್ರೆ ಭವಿಷ್ಯದ ಅಡಿಪಾಯವನ್ನು ಗಟ್ಟಿ ಮಾಡ್ತಿದ್ದೇವೆ. ಯಾಕೆಂದ್ರೆ ಆರೋಗ್ಯವಂತ ಮಗು ಮತ್ತು ವಿದ್ಯಾವಂತ ತಾಯಿಯೇ ಸದೃಢ ಸಮಾಜದ ಬುನಾದಿ. ಖಂಡಿತ. ಇದು ಕೇವಲ ನೌಕರಿಯಲ್ಲ, ಇದೊಂದು ದೊಡ್ಡ ಜವಾಬ್ದಾರಿ. ಇಲ್ಲಿ ಕೇಳುಗರಿಗೆ ನನ್ನದೊಂದು ಅಂತಿಮ ಆಲೋಚನೆ. ಈ ಪ್ರಕಟಣೆ ಆಯ್ಕೆಯು ಮೆರಿಟ್ ಅಂದ್ರೆ ಶೈಕ್ಷಣಿಕ ಅಂಕಗಳ ಮೇಲೆ ಆಧಾರಿತವಾಗಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತೆ. ಇದು ವಸ್ತುನಿಷ್ಠವಾಗಿ ಸರಿ. ಆದರೆ ಇದೊಂದು ಪ್ರಶ್ನೆಯನ್ನ ಹುಟ್ಟುಹಾಕುತ್ತದೆ. ಅಂಗನವಾಡಿಯಂತಹ ಸಮುದಾಯ ಕೇಂದ್ರಿತ ಹುದ್ದೆಗೆ, ಮಕ್ಕಳೊಂದಿಗೆ ಬೆರೆಯುವ, ಪೋಷಕರಿಗೆ ಧೈರ್ಯ ತುಂಬುವ, ಸ್ಥಳೀಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳುವ ಕೆಲಸಕ್ಕೆ ಶೈಕ್ಷಣಿಕ ಅಂಕಗಳನ್ನು ಮೀರಿ ಯಶಸ್ಸಿಗೆ ಬೇರೆ ಯಾವ ಕೌಶಲ್ಯಗಳು ಅಥವಾ ಗುಣಗಳು ನಿರ್ಣಾಯಕವಾಗಿರಬಹುದು? ಒಂದು ಕ್ಷಣ ಯೋಚಿಸಿ. ಒಬ್ಬ ಅಭ್ಯರ್ಥಿಗೆ ಪಿಯುಸಿಯಲ್ಲಿ 90% ಬಂದಿರಬಹುದು, ಆದರೆ ಹಳ್ಳಿಯ ಗರ್ಭಿಣಿ ಮಹಿಳೆಗೆ ಧೈರ್ಯ ಹೇಳಿ ಪೌಷ್ಟಿಕ ಆಹಾರದ ಬಗ್ಗೆ ಪ್ರೀತಿಯಿಂದ ತಿಳಿ ಹೇಳುವ ಕಲೆ ಇಲ್ಲದಿದ್ದರೆ ಆ ಅಂಕಗಳಿಂದ ಏನು ಪ್ರಯೋಜನ? ಈ ಪ್ರಕಟಣೆ ಒಂದು ಪಾರದರ್ಶಕ ವ್ಯವಸ್ಥೆಯ ಮೇಲೆ ಗಮನಹರಿಸುತ್ತದೆ. ಅದು ಅಗತ್ಯವೂ ಕೂಡ. ಆದರೆ ಈ ಕೇಂದ್ರಗಳನ್ನು ಜೀವಂತವಾಗಿರಿಸುವ ತಾಳ್ಮೆ, ಸಂವಹನ ಕಲೆ, ಪ್ರೀತಿ ಮತ್ತು ಸಮುದಾಯದೊಂದಿಗೆ ಕೆಲಸ ಮಾಡುವ ಮನೋಭಾವದಂತಹ ಮಾನವೀಯ ಅಂಶಗಳ ಬಗ್ಗೆ ಯೋಚಿಸುವುದು ಕೂಡ ಅಷ್ಟೇ ಮುಖ್ಯ.